ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ವೀಕೆಂಡ್ ರೈಡ್ ಹೋಗ್ತಿದ್ದೀವಿ. ಸ್ಯಾಟರ್ಡೆ ಸಂಡೇ 2 ಡೇಸ್ ಪ್ಲಾನ್ ಮಾಡಿಕೊಂಡು. ಅದು ಕಿನ್ನಕೊರೈ ಅಂತ ಪ್ಲೇಸ್ಗೆ. ಕಿನ್ನಕೊರೈ ಬಂದು ಊಟಿನಲ್ಲಿದೆ. ಸೊ ಊಟಿನಲ್ಲಿ ಲಾಸ್ಟ್ ವಿಲೇಜ್ ಅಂತಲೇ ಹೇಳ್ತಾರೆ ಕಿನ್ನಕೊರೈನ. ಇದು ಬಂದು ಕೇರಳ ತಮಿಳ್ನಾಡು ಬಾರ್ಡರ್ನಲ್ಲಿದೆ ಈ ವಿಲೇಜು. ಸೊ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ನಮಗೊಂದು ರೀಲ್ ಸಿಕ್ತು, ಅದ್ರಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಈ ವೀಕಲ್ಲಿಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ಬಾಯ್ಸ್ ಎಲ್ಲ ಹೊರಟಿದ್ದೀವಿ. ವಿಡಿಯೋನ ಫುಲ್ ನೋಡೋದಕ್ಕೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ರೈಟ್ ನಾವೀಗ ಮಾಚನಗುಡಿ ಫಾರೆಸ್ಟಲ್ಲಿದ್ದೀವಿ, ನೋಡ್ತಿದ್ದೀರಾ. ಸೊ ಇದೇ ಊಟಿ ಬೆಟ್ಟಗಳು. ಸೊ ಇದನ್ನು ಕ್ರಾಸ್ ಮಾಡಿದ್ರೆ ನಮಗೆ ಊಟಿ ಸಿಗತ್ತೆ. ನಾವು ಊಟಿನ ಕ್ರಾಸ್ ಮಾಡಿಕೊಂಡು ಕಿನ್ನಕೊರೆಗೆ ಹೊರಟಿದ್ವಿ. ಸೊ ಇಲ್ಲಿ ನಮಗೊಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು. ಅವಲಾಂಚೆ ಬ್ಯಾಕ್ ವಾಟರ್ಸ್ ವ್ಯೂ ಪಾಯಿಂಟ್ ಸೂಪರ್ ಆಗಿದೆ ಅಂದ್ಕೊಳ್ಳಿ ಗಾಯ್ಸ್. ವೆದರ್ ಮಾತ್ರ ಸಖತ್ ಚಿಲ್ಡ್ ಆಗಿದೆ. ಮಳೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಮಳೆ ಬರಲಿಲ್ಲ. ಮಳೆ ಬಂದಿದ್ರೆ ಕಂಪ್ಲೀಟ್ ಫಾಗಿಂದ ಕವರ್ ಆಗಿಬಿಡ್ತಿತ್ತು. ಈ ವ್ಯೂಸ್ ಏನೂ ನಮಗೆ ಸಿಗ್ತಿರ್ಲಿಲ್ಲ. ಸೊ ಹಾಗೆ ಚಿಲ್ಡಾಗಿ ಟೀ ಕುಡ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. You know I don't play right. Just give me the word, You know I don't play right. அந்த ரவி செல்போன் நம்பர் எந்த ரவி? அதாவது லூஸ் ரவி. அவன்ಟೆ ಫೋನ್ ಗಾಯ್ಸ್, ನಾವೀಗ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಈ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಾನು ಅದನ್ನು ಡಿಸ್ಕ್ರೈಬೇ ಮಾಡೋದಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ಇಲ್ಲಿಗೆ ಬಂದಮೇಲೆ ಒಂದು ಸಾಂಗ್ ನೆನಪಾಯಿತು. ಆ ಸಾಂಗ್ನ ಪ್ಲೇ ಮಾಡ್ತೀನಿ, ನೀವು ಆರಾಮಾಗಿ ಕೇಳಿಕೊಂಡು ವಿಡಿಯೋನ ಎಂಜಾಯ್ ಮಾಡಿ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ, ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು. ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಐ ಹೋಪ್ ಆ ಪ್ಲೇಸ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಟ್ಸ್ ಆಲ್ಮೋಸ್ಟ್ 4:30 ಆಗಿದೆ. ಸೊ ನಾವು ಎನಿಹೌ ಕಿನ್ನಕೊರೆನ ನೋಡಿಕೊಂಡು ನಾವು ರಿಟರ್ನ್ ಕೂನೂರ್ಗೆ ಹೋಗಲೇಬೇಕು. ಊಟಿಯಿಂದ ಕಿನ್ನಕೊರೈ 52 ಕಿಲೋಮೀಟರ್ಸ್ ಇದೆ. ನಾವು ತುಂಬಾ ಹೈ ಸ್ಪೀಡಲ್ಲಿ ಕ್ರೂಸ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಕಂಪ್ಲೀಟ್ ನಾವು ಈ ಟೀ ಎಸ್ಟೇಟ್ ಒಳಗೇ ಟ್ರಾವೆಲ್ ಮಾಡ್ತೀವಿ. ಮತ್ತು ಊಟಿ ಟು ಕಿನ್ನಕೊರೆಗೆ ಹೋಗೋ ರೋಡೇ ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಎಲ್ರಿಗೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ರೆಕಮೆಂಡ್ ಮಾಡ್ತೀನಿ. ಯಾರಾದರೂ ಊಟಿಗೆ ಬಂದರೆ ಪ್ಲೀಸ್ ಕಿನ್ನಕೊರೆಗೆ ವಿಸಿಟ್ ಮಾಡಿ. ತುಂಬಾ ಲೆಸ್ ಕ್ರೌಡ್ ಅಂದ್ಕೊಳ್ಳಿ. ನಾವು ಹೋಗ್ಬೇಕಾದ್ರೆ ತುಂಬ ವೆಹಿಕಲ್ಸು ಸಿಗ್ತಿರ್ಲಿಲ್ಲ, ಏನೂ ಸಿಗ್ತಿರ್ಲಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿದೆ ಹೋಗೋ ರೋಡ್ ಮಾತ್ರ. ಐ ಹೋಪ್ 100% ನೀವು ತುಂಬಾ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು.
ನೀವೇ ನೋಡ್ತಿದ್ರ ಹೋಗ್ತಿರೋ ರೋಡ್ಸ್ ಅಂತೂ ಫುಲ್ ಸೂಪರ್ ಆಗಿದೆ, ಫಾರೆಸ್ಟ್ ಅಂತೂ ಫುಲ್ ಡೆನ್ಸ್ ಆಗಿದೆ. ಡಿಸ್ಕ್ರೈಬ್ ಮಾಡೋದಕ್ಕಂತೂ ನನ್ನ ಕೈಲಿ ಆಗ್ತಾ ಇಲ್ಲ, ಅಷ್ಟು ನಾನು ಖುಷಿಯಾಗಿದ್ದೀನಿ, ಅಷ್ಟು ಎಂಜಾಯ್ ಮಾಡಿದ್ದೀನಿ. ಸೊ ಸ್ವರ್ಗ ಗುರು ಇದು. ಈ ಕಿನ್ನಕೊರೆ ಸ್ಮಾಲ್ ವಿಲೇಜ್ ಬಂದು ನೀಲಗಿರಿಸ್ಗೆ ಲಾಸ್ಟ್ ವಿಲೇಜ್ ಅಂತಾನೆ ಕರೀತಾರೆ. ಮತ್ತೆ ನಾವಿಲ್ಲಿ ತುಂಬಾ ಜನ ಕನ್ನಡ ಮಾತಾಡೋರ್ನ ನೋಡ್ಬೋದು. ನಮ್ಮ ಬೈಕ್ ರಿಜಿಸ್ಟ್ರೇಷನ್ ಕರ್ನಾಟಕ ಆಗಿರೋದ್ರಿಂದ ಅವರು ಈಸಿಯಾಗಿ ಐಡೆಂಟಿಫೈ ಮಾಡಿ ನಮ್ಮನ್ನ ಕನ್ನಡದಲ್ಲೇ ಮಾತಾಡ್ಸಿದ್ರು. ಮತ್ತು ಈ ಪ್ಲೇಸ್ಗೆ ಲೆಸ್ ಕ್ರೌಡ್ ಬರೋದ್ರಿಂದ ಸೊ ಯಾರಾದರೂ ಬಂದರೆ ಅವರು ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮ್ಮನ್ನ ಕನ್ನಡದಲ್ಲಿ ಮಾತಾಡ್ಸ್ದಾಗಂತೂ ನಮಗೂ ತುಂಬಾ ಖುಷಿ ಆಯಿತು. ಸೊ ನಾವು ಅವ್ರ ಹತ್ರ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲನೂ ಕೇಳಿ ತಿಳ್ಕೊಂಡ್ವಿ. ನಮಗೂ ತುಂಬಾ ಖುಷಿ ಆಯಿತು. ಒಂಥರ ಡಿಫ್ರೆಂಟ್ ಕಲ್ಚರ್ ಇದೆ ಅಲ್ಲಿ, ಒಂಥರ ಡಿಫ್ರೆಂಟ್ ವೈಬೇ ಇದೆ ಅಂತಲೇ ಹೇಳ್ಬೋದು. ನಮಗೆ ಸ್ವಲ್ಪ ಆಫ್ ರೋಡ್ ಬೇಕಿತ್ತು, ಅದಕ್ಕೇ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಇಲ್ಲೊಂದು ಸನ್ಸೆಟ್ ವ್ಯೂ ಪಾಯಿಂಟ್ ಇತ್ತು ಅಂತ. ಸೊ ಆ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗ್ತಿದ್ದೀವಿ. ಮಸ್ತಾಗಿದೆ ಆಫ್ ರೋಡು, 1-2 ಕಿಲೋಮೀಟರ್. ಈ ವ್ಯೂ ಪಾಯಿಂಟ್ ಬಂದು ಎಕ್ಸಾಕ್ಟ್ ತಮಿಳ್ನಾಡು ಮತ್ತು ಕೇರಳ ಬಾರ್ಡರ್. ನಾವು ತಮಿಳ್ನಾಡು ಬಾರ್ಡರ್ನಲ್ಲಿ ನಿಂತ್ಕೊಂಡು ಕೇರಳ ವ್ಯೂನ ನೋಡ್ಬೋದು. ಮತ್ತು ಪರ್ಫೆಕ್ಟ್ ಟೈಮ್ಗೆ ನಾವಿಲ್ಲಿ ಬಂದಿದ್ದೀವಿ. ಒಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಿದೆ. ನೋಡಿ ಆ ಸನ್ಸೆಟ್ ಹೇಗಿದೆ ಅಂತ. ಲುಕ್ ಅಟ್ ದಿ ವ್ಯೂ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ಸೈಕ್ ವ್ಯೂ ಇದೆ. ಈ ಪ್ಲೇಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಪ್ಲೇಸ್ ಬಗ್ಗೆ ಮತ್ತು ನನ್ನ ಹಳೆ ವಿಡಿಯೋದಲ್ಲಿರೋ ಯಾವುದೇ ಪ್ಲೇಸ್ ಬಗ್ಗೆ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ನನಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಕಂಪ್ಲೀಟ್ ಸನ್ಸೆಟ್ನ ನೋಡಿಕೊಂಡು ಟೈಮ್ ಕೂಡ 6:30 ಆಗಿಬಿಟ್ಟಿತ್ತು. ಕೂನೂರಲ್ಲಿ ರೂಮ್ ಬುಕ್ ಮಾಡಿದ್ವಿ ಅಂತ ನಾವು ಕೂನೂರು ಕಡೆ ಹೊರಟ್ವಿ. ಸೊ ಇದಿಷ್ಟು ಕಿನ್ನಕೊರೆನ ವ್ಲಾಗ್ ಆಗಿರುತ್ತೆ. ಮತ್ತು ನಾಳೆ ಮಾರ್ನಿಂಗ್ ಎದ್ದು ಕೂನೂರಿನಲ್ಲಿ ಒಂದಷ್ಟು ಪ್ಲೇಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದ್ರದ್ದು ವ್ಲಾಗು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅಂಟಿಲ್ ದಟ್ ಸ್ಟೇ ಟ್ಯೂನ್ ಗೈಸ್, ಹ್ಯಾವ್ ಎ ಗ್ರೇಟ್ ಡೇ, ಬಾಯ್ ಬಾಯ್.